ಸ್ನೇಹಿತರೆ ನಮಸ್ಕಾರ. ನಾನು ಶೈಲೇಂದ್ರ ಅಂತ, ರಾಮಮೂರ್ತಿ ನಗರದ. ನಾನಿವತ್ತು ಕೃಷ್ಣರಾಜಪುರದ BBMP ಏರಿಯಾ ಮುಂಭಾಗ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ನೋಡ್ಬೋದು, ನನ್ನ ಹಿಂದೆ ಒಂದು ದೊಡ್ಡ ಬ್ಯಾನರ್ ಇದೆ ಇಲ್ಲೋ ಹಾಗೆ ಪಕ್ಕದಲ್ಲಿ ನೋಡಿದ್ರೆ ದೊಡ್ಡ ಕಟ್ಟೋರ್ಗಳೆಲ್ಲ ಕಾಣ್ತದೆ. ಅದೇ ರೀತಿ ಸುತ್ತಮುತ್ತ KR ಪುರಂ GPA ಕಚೇರಿಯ ಎದುರುಗಡೆ, ಜೊತೆಗೆ ಕೃಷ್ಣರಾಜಪುರ, ರಾಮಮೂರ್ತಿ ನಗರ, ಮಹಾದೇವಪುರ, ಕಲ್ಕೆರೆ, ಭಟ್ರಳ್ಳಿ, ಸೀಗೆಹಳ್ಳಿ, ಸುತ್ತಮುತ್ತ ಸರೌಂಡಿಗೆ ಎಲ್ಲಿ ನೋಡಿದರೂ ಬ್ಯಾನರ್ 2018 ಇಸ್ವಿಲಿ ಕರ್ನಾಟಕದ ಹೈಕೋರ್ಟ್ ಬ್ಯಾನರ್ನ ಬ್ಯಾನ್ ಮಾಡಿದರೂ ಸಹ ಬ್ಯಾನರ್ಗಳು ತುಳುಕ್ತಾ ಇದೆ. ಕಳೆದ ಬಾರಿ ಇಲ್ಲಿರುವಂತಹ ಜಾಯಿಂಟ್ ಕಮಿಷನರ್ ಅವರಿಗೆ, ಹೊಸದಾಗಿ ಬಂದಿರುವಂತಹ ಜಾಯಿಂಟ್ ಕಮಿಷನರ್ ಡಾಕ್ಟರ್ ಸುಧಾ ರವರಿಗೆ ಒಂದು ಲಿಖಿತವಾಗಿ ಒಂದು ಕಂಪ್ಲೇಂಟ್ ಸಹ ಕೊಡ್ತೀವಿ, ಬ್ಯಾನರ್ಗಳನ್ನು ತೆರವುಗೊಳಿಸಿ ಅಂತ. ತೆರವುಗೊಳಿಸಿದ್ರು. ಆದರೆ ಕಳೆದ 3 ದಿನಗಳಿಂದ KR ಪುರಂ ಕ್ಷೇತ್ರದ ಶಾಸಕರ ಜನ್ಮದಿನದ ಪ್ರಯುಕ್ತ ಅವರಿಗೆ ಕೆಟ್ಟೆಸರು ತರಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ರೀತಿ ಎಲ್ಲಿ ನೋಡಿದರೂ ಅವರ ಬ್ಯಾನರ್ಗಳನ್ನು ತುಂಬಿ ತುಳಿಸ್ಬಿಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಬೇಕಂತಾನೆ ಮಾಡಿದ್ದಾರೆ. ಜೊತೆಗೆ ಸ್ಥಳೀಯ ಶಾಸಕರಿಗೆ ಕೆಟ್ಟೆಸರು ತರಬೇಕಂತಾನೆ ಉದ್ದೇಶಪೂರ್ವಕವಾಗಿ ಈ ಥರ ಬ್ಯಾನರ್ಗಳನ್ನು, ಪೋಸ್ಟರ್ಗಳನ್ನು, ಕಟೌಟ್ಗಳನ್ನು ಕಟ್ಟಿದ್ದಾರೆ. ಈ ರೀತಿ ಮಾಡೋದ್ರಿಂದ ಒಂದು ಹೈಕೋರ್ಟ್ ಆದೇಶನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಎರಡನೇದು, ಸಾರ್ವಜನಿಕರಿಗೆ ತೊಂದರೆ ಕೊಡೋ ದುರುದ್ದೇಶದಿಂದನೇ ಈ ರೀತಿ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಮೂರನೇದು, ಈ ರೀತಿ ಬ್ಯಾನರ್ ಕಟ್ಟಿದ್ರೂ ಸಹ GBA ಅಧಿಕಾರಿಗಳು ಅವರ ಕಚೇರಿ ಎದುರುಗಡೆ ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ರೂ ಸಹ ಜಾಣ ಮೌನ ವಹಿಸಿದ್ದಾರೆ. ಏನಿರ್ಬೋದು ಇದು ಹಿಂದೆ? ಇವರು GBA ಅಧಿಕಾರಿಗಳು ರಾಜಕಾರಣಿಗಳ ಗುಲಾಮರಾಗಿದ್ದಾರಾ, ಇಲ್ಲ ಕೋರ್ಟ್ ಆದೇಶಗಳನ್ನು, ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಬೇಕಂತ ಇದ್ದಾರಾ? ಇದನ್ನ GBA ಅಧಿಕಾರಿಗಳು ಹೇಳಬೇಕು. ಇಲ್ವಾ ಮಾನ ಮರ್ಯಾದೆ ಇದ್ದರೆ, ನಾಚಿಕೆ ಅನ್ನೋದೊಂದು ಇದ್ದರೆ ರಿಸೈನ್ ಮಾಡಿಬಿಟ್ಟು ಹೋಗಬೇಕು. ಎಷ್ಟು ಸತಿ ಹೇಳಬೇಕು GBA ಅಧಿಕಾರಿಗಳಿಗೆ? ಅವ್ರಿಗಿರುವ ಪೆನ್ನ ಅಧಿಕಾರನ ಬಳಸ್ಕೊಡೋಕ್ಕಾಗಲಿಲ್ಲ ಅಂದರೆ ನಾಚಿಕೆ ಆಗಬೇಕು. ಅವರು ತಮ್ಮ ಕಚೇರಿ ಎದುರುಗಡೆನೆ ಇಷ್ಟೊಂದು ಇಲ್ಲೀಗಲ್ ಆಗಿ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ 4 ದಿನದಿಂದ ಬ್ಯಾನರ್ ಇದ್ರೂ ಒಂದು ಬ್ಯಾನರ್ ತೆರವುಗೊಳಿಸಿಲ್ಲ. ಯಾಕೆ? ರಾಜಕಾರಣಿಗಳು ನೋಡ್ರೆ ಭಯನ ನಿಮಗೆ? ಹೈಕೋರ್ಟ್ ಆದೇಶಕ್ಕಿಂತ, ಸರ್ಕಾರದ ಆದೇಶಕ್ಕಿಂತ ರಾಜಕಾರಣಿಗಳ ಆದೇಶನೇ ನಿಮಗೆ ದೊಡ್ಡದಾಗೋಯ್ತಾ? ನಾಚಿಕೆ ಆಗಲ್ವ ನಿಮಗೆ? ನಿಮ್ಮ ಜನ್ಮಕ್ಕೆ ಬ್ಯಾನರ್ಗಳನ್ನು ತುಂಬಿ ತುಳುಕ್ತಾ ಇದ್ದಾರೆ. ಅಪ್ಪಿತಪ್ಪಿ ಅದರ ಒಂದು ಬ್ಯಾನರ್ ಕಟ್ಟಾಗಿ ರಸ್ತೆಯಲ್ಲಿ ಬಿತ್ತಾ ಇದೆ. ಇದು ನ್ಯಾಷನಲ್ ಹೈವೇ ಬೇರೆ. ಇದು ಒಂದು ಬ್ಯಾನರ್ ಏನಾದ್ರು ಗಾಡಿ ಮೇಲೆ ಬಿತ್ತು ಅಂದರೆ ಅವ್ನು ಹೆಣ ಬೀಳೋರ್ಗೂ ಕಾಯ್ಕೊಂಡಿರ್ತೀರ ನೀವು? ಕಳೆದ ಬಾರಿ KR ಪುರಂ ಹತ್ರ ಬಿದ್ದು 4 ಜನಕ್ಕೆ ಹೇಟ್ ಬಿತ್ತು. ಅವಾಗಲೂ ನಿಮಗೆ ಮಾನ ಮರ್ಯಾದೆ ಇರಲಿಲ್ಲ. ಅವಾಗ ಮಾತ್ರ ದೊಡ್ಡದಾಗಿ ತೆಗೆದು ಸುಮ್ಮನೆ ಆಗ್ಬಿಟ್ರಿ. ಈಗ ರಾಜಕಾರಣಿಗಳ, ಸ್ಥಳೀಯ ನಾಯಕರುಗಳ ಗುಲಾಮರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ದಯವಿಟ್ಟು GBA ಕಮಿಷನರ್ ಸಾಹೇಬ್ರೆ, ಇಂಥ ಅಧಿಕಾರಿಗಳನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿ. ಹೈಕೋರ್ಟ್ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ನಿಮ್ಮ ಕಣ್ಣಿಗೂ ಕಾಣಿಸ್ತಾ ಇರುತ್ತೆ ಅಂತ ಭಾವಿಸ್ತೀನಿ, ಇಲ್ಲ ನಿಮ್ಮ ಗಮನಕ್ಕೆ ತರದೇ ಇರ್ಬೋದು. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಪರಿಸರನ ಉಳಿಸಿ. ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ ಈ ಪರಿಸರನ ಉಳಿಸಿ. ಈ ರೀತಿ ಕಟ್ಟೋಟ್ಗಳು ಕಟ್ಟೋದ್ರಿಂದ, ಬ್ಯಾನರ್ಗಳು ಕಟ್ಟೋದ್ರಿಂದ, ಪೋಸ್ಟರ್ಗಳು ಹಾಕೋದ್ರಿಂದ ಯುವ ಜನತೆ ಮನಸ್ಸು ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅವರು ದಾರಿ ತಪ್ತಾರೆ 100%. ದಯವಿಟ್ಟು ಈ ದೇಶನ, ಈ ಸಮಾಜನ ಉಳಿಸಿ ಅಂತ ನಾನು ಕೋರ್ಟ್ನವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ಥಳೀಯ ರಾಜಕಾರಣಿಗಳಿಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನವಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ನೀವೇ ಇಲ್ಲಿ ಸರ್ವಾಧಿಕಾರಿಗಳು, ನಿಮ್ಮದೇ ಇಲ್ಲಿ ಸರ್ವಾಧಿಕಾರ. ಯಾವನಾದ್ರು ಬದುಕಬೇಕಾದ್ರೆ ನಿಮ್ಮಿಂದನೇ ಬದುಕಬೇಕು, ಸತ್ರು ನಿಮ್ಮಿಂದನೇ ಸಾಯ್ಬೇಕು. ಆ ಥರ ದುರಸ್ತಿ ಬಂದಿದೆ ಇಲ್ಲಿ. ದುರಸ್ತಿ ಅಲ್ಲ, ದುಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಮೂಲ ಕಾರಣ GBA ಅಧಿಕಾರಿಗಳು. ದಯವಿಟ್ಟು GBA ಅಧಿಕಾರಿಯವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿ ಅಂತ ನಾನು ಕಮಿಷನರ್ ಅವ್ರ ಬಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒತ್ತಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋ ಒಂದೇ ಉದ್ದೇಶ, ಈ ಸಮಾಜ ಚೆನ್ನಾಗಿರಬೇಕು, ಈ ಪರಿಸರ ಉಳಿಬೇಕು, ಯುವ ಜನತೆ ದಾರಿ ತಪ್ಪಾರ್ದು. ಈ ರೀತಿ ಪೋಸ್ಟರ್ಗಳು, ಬಂಟಿಂಗ್ಸ್ಗಳು, ಕಟ್ಔಟ್ ಹಾಕೋದ್ರಿಂದ ಯುವ ಪೀಳಿಗೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನಾವು ಯಾಕೆ ಈ ಥರ ದಾರಿ ತಪ್ಪಾರ್ದು ಅಂದ್ಬಿಟ್ಟು ದಯವಿಟ್ಟು ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿ ಯಾವುದೇ ಕಾರಣಕ್ಕೂ GBA ಅಧಿಕಾರಿಗಳು ಬ್ಯಾನರ್ಗಳನ್ನ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮಗೆ ಆ ಗೊಂಬೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಪೊಲೀಸ್ ಅವರ ಸಹಾಯ ತಗೊಳ್ಳಿ. ಪೊಲೀಸ್ ಅವ್ರು ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ನಿಮಗೆ. ಅದು ಆಗಲ್ಲ ಅಂದರೆ ದಯವಿಟ್ಟು ನೀವೇ ಒಂದು ಕೋರ್ಟ್ಗೆ ಒಂದು ಅಫಿಡೇವಿಟ್ ಹಾಕಿ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ಪೊಲೀಸ್ ಅವ್ರು ಕೊಟ್ಬಿಡಿ ಅಂದ್ಬಿಟ್ಟು. ಇಲ್ವಾ? ಕೆಲಸನ ರಿಸೈನ್ ಮಾಡಿ ಮನೆಗೆ ಹೋಗಿ.